ಚೇಂಜಸ್ ಆಗಿತ್ತು ಅದು ನೀವು ಹೇಳ್ಬಿಡಿ ಅಷ್ಟೇ ಸರ್. ಬ್ಲ್ಯಾಕ್ ಬೆಲ್ಟ್ ನೀವಿದ್ದಕ್ಕೆ ಅವನಿಗೆ ಒಂದು ದಾರಿ ಸಿಕ್ಕಿದೆ, ಅವನ್ನ ಚೂಸ್ ಮಾಡಿದ್ದು ಕರೆಕ್ಟ್ ಅನಿಸ್ತಾ ಇದೆ. ನೀವಿಲ್ಲದೆ ನಾವು ಯಾರು ಅಷ್ಟೊಂದು ಎಫರ್ಟ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಅದಕ್ಕೆ ತುಂಬ ಧನ್ಯವಾದ ನಿಮಗೆ, ನಿಮ್ಮ ಟೀಮ್ ಎಲ್ಲರೂ, ಎಲ್ಲ ಕೋಚಸ್ಗೂ ತುಂಬ ಥ್ಯಾಂಕ್ಸ್. ಹಾಗೆ ಅವನು ಅಷ್ಟೊಂದು 7-8 ಮಂತ್ಸಿಂದ ಬರ್ತಾ ಇದ್ದಾನೆ ಅಷ್ಟೇ, ಬಟ್ ಅವನಲ್ಲಿ ತುಂಬ ಬದಲಾವಣೆ ಆಗಿದೆ. ನಾವು ಹೇಳ್ದೇನೆ ಅವನೇ ವಾಲಂಟಿಯರ್ ಆಗಿ ಏನೇನೋ ಕೆಲಸ ಮಾಡ್ತಾನೆ. ಏನು ಬೇಕು ಅವನಿಗೆ ಗೊತ್ತು, ಎಷ್ಟು ಗಂಟೆಗೆ ಎದ್ದೇಳಬೇಕು, ಹೇಗೆ ಅವನು ಟೈಮ್ ಡಿವೈಡ್ ಮಾಡಬೇಕು ಎಲ್ಲ ಬಿಟ್ಟು ನಾನು ಇಷ್ಟು ಸಾಧನೆ ಮಾಡೋದು ಸುಮ್ಮನೆ ಹೀಗೆ ಬರಲ್ಲ. ಡಿಸಿಪ್ಲಿನ್ ಅವನು ಹಾಗೆ ಡಿಟರ್ಮಿನೇಷನಿಂದ ತುಂಬ ಫಾಲೋ ಮಾಡಿಕೊಂಡು ಕರೆಕ್ಟ್ ಟೈಮ್ ಬರ್ತಾನೆ. ಏನು ಬಿಟ್ರೂ ಕರಾಟೆ ಪ್ರಾಕ್ಟೀಸ್ ಬಿಡಲ್ಲ. ಹಾಗೆ ಹೆಲ್ತ್ ವೈಸ್ ಅವನು ಫಿಟ್ ಆಗಿದ್ದಾನೆ. ನನಗೆ ಟಚ್ ವುಡ್ ಏನು ಜ್ಞಾಪಕ ಇಲ್ಲ, ಅವನು ಯಾವತ್ತೂ ನನಗೆ ಹುಷಾರಿಲ್ಲ ಹೋಗಲ್ಲ ಅಂತ ಹೇಳಿದ್ದು ಜ್ಞಾಪಕ ಇಲ್ಲ. ಹಾಗೆ ಅದೆಲ್ಲ ಮಾಡ್ತಾ ಇದ್ದಾಗ ಅವನು ಓದ್ ಕಡೆನೂ ಗಮನ ಚೆನ್ನಾಗಿ ಆಗ್ತಾ ಇದೆ. ಎಲ್ಲದಕ್ಕೂ ನಿಮಗೆ ತುಂಬ ಥ್ಯಾಂಕ್ಸ್. चेंजेस नहीं हुआ है कुछ नहीं है, चेंजेस डेफिनेटली हुआ है और हर बच्चे के लिए हुआ है, क्योंकि वो आपका सारा कॉन्फिडेंस, वो जो एनकरेजमेंट आपके तरफ से मिला है वो कुछ कम नहीं है, क्योंकि हर एक बच्चे में एक एक गुण है जो आपने उसको बाहर निकाला है और उनको इतना मोटिवेट किया है, इतना कॉन्फिडेंस दिया है और बोला कि तुम कर सकते हो। हर एक कंपटीशन में जब एक बच्चा जाता है उसको यही होता है कि हाँ मुझे जीतना है या नहीं। ये सर ने ये बोला है कि जीत, तुम अपना 100% दे दो, जीत ऑटोमेटिकली आ जाएगा। ನನಗೊಂದು ಸ್ವಲ್ಪ ಹೆಮ್ಮೆ ಅನಿಸುತ್ತೆ, ಯಾಕಪ್ಪ ನಿಮ್ಮ ತಂದೆ ತಾಯಿ ನೀವೆಲ್ಲ ಗೋಲ್ಡ್ ಮೆಡಲ್ ತಂದಷ್ಟೇ ಖುಷಿ ಆಗ್ಬಿಟ್ಟು ಅಷ್ಟು ಅದಕ್ಕೆ ನಾನು ಡಬಲ್ ನನ್ನ ಸ್ಟೂಡೆಂಟ್ ನಾನು ಕಲಿಸ್ಕೊಟ್ಟಿರ್ತಕ್ಕಂಥ ವಿದ್ಯೆಯನ್ನು ಕಲಿತು ಅಲ್ಲಿ ಗೆದ್ದು ಬಂದಿರ್ತಕ್ಕಂಥ ಮೆಡಲ್ ಅನ್ನು ತೋರಿಸಿದ ನನಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕಪ್ಪ ಅಂದ್ರೆ ಎಲ್ಲ ಪ್ರತಿಯೊಬ್ಬರು ಕೇಳಿದ್ರಲ್ಲಿ ಯಾರಪ್ಪ ನಿಮ್ಮ ಕೋಚು, ಯಾರು ಕೋಚು, ಇಷ್ಟು ಚೆನ್ನಾಗಿ ಪ್ರಾಕ್ಟೀಸ್, ಇಷ್ಟು ಚೆನ್ನಾಗಿ ಕಾಂಪಿಟೇಷನ್ ಮಾಡಿ ಮೆಡಲ್ ಚೆನ್ನಾಗಿ ಪ್ರಾಕ್ಟೀಸ್ ಕಾಂಪಿಟೇಷನ್ ಮಾಡಿ ಅಟೆಂಡ್ ಮಾಡಿದ್ರೆ ಅಂತ ಎಲ್ಲ ಕೇಳಿದ್ರು. ಇವರೆಲ್ಲ ಕೇಳಿದ್ದಾರೆ. ಆದ ಕಾರಣದಿಂದ ಇವ್ರು ನನ್ನ ಹೆಸರು ಹೇಳಿದ್ರು, ಆದೇಶ್ ಸರ್ ಅಂತ. ಅವ ನನ್ನ ಹೆಸರು ಹೇಳಿದ ತಕ್ಷಣ ನನಗೆ ಖುಷಿ ಆಯ್ತು. ಅಂದ್ರೆ ನನಗೆ ಎಲ್ಲರಿಗೂ ಒಂದು ಒಳ್ಳೆ ಮುಂದಾಟಪ್ಪ ನಾನು ಮಾಡದೇ ಇರ್ತಕ್ಕಂಥ ಸಾಧನೆಯನ್ನು ಇವ್ರ ಕೈಯಲ್ಲಿ ಮಾಡೋದೇ ನನ್ನ ಒಂದು ನೆಕ್ಸ್ಟ್ ಗುರಿ ಆಗಿದೆ ಅಷ್ಟೇ. ತುಂಬ ಚೆನ್ನಾಗಿ ಅನಿಸ್ತಿದೆ. ಯಾವುದು ಆ್ಯಕ್ಟಿವಿಟಿ ಇರಲಿಲ್ಲ, ಬರೀ ಕ್ಲಾಸ್ಗೆ ಹೋಗಿ ಬರ್ತಿದ್ದು. ಈಗ ಬಂದಾಗಿನ ತುಂಬ ಚೆನ್ನಾಗಿ ಫಿಸಿಕಲ್ ಆ್ಯಕ್ಟಿವಿಟಿ. ಪಾಪಗೆ ಎಷ್ಟು 3 years 3.5. ಎಷ್ಟು ದಿನ ಆಯಿತು ಸೇರಿಸಿ? 1 week ಆಯಿತು. ಯಾವುದಾದ್ರೂ ಡಿಫ್ರೆನ್ಸ್ ಅನಿಸ್ತಾ ಇದೆ? ಸ್ವಲ್ಪ ತುಂಬ ಚೆನ್ನಾಗಿ ಹೆಲ್ದಿ ಫುಡ್ ತಿನ್ನೋದು. ಮುಂಚೆ ಸ್ವಲ್ಪ ಜಂಕ್ ಫುಡ್ ಎಲ್ಲ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಖುಷಿಯಾಗುತ್ತೆ ನಿಮಗೆ ಬರೋದಕ್ಕೆ? ಹ್ಯಾಪಿ ಜೋರಾಗಿ ಹ್ಯಾಪಿ ಇಷ್ಟು ಜೋರಾಗಿ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸಂತೋಷ್ ಅಂತ. ನಾವಿಲ್ಲೇ ಲಂಕಾದಲ್ಲಿ ಇರೋದು, ಇಲ್ಲೇ ಹತ್ರದಲ್ಲಿ ವೈಫ್ ಇರುತ್ತ. ನನ್ನ ಮಗ ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಆದಾಗಿ ಫಸ್ಟ್ 1 year ಪ್ರಾಕ್ಟೀಸಿಗೆ ಬರ್ತಿದ್ದಾನೆ. ಕಟ್ಟ ಮತ್ತು ಕುಮ್ಮಟ ಎರಡೂ ಕಲ್ತಿದ್ದಾನೆ. ಸರ್ ಮಾಲ್ತೇಶ್ ಅವರು ತುಂಬ ಎನ್ಕರೇಜ್ ಮಾಡ್ತಾರೆ. ವಿನೋದ್ ಸರ್ ಅವರೆಲ್ಲ ಟೀಮ್ಸ್ ತುಂಬ ಚೆನ್ನಾಗಿದೆ. ಅವರು ಬೇಸಿಕ್ಸಿಂದ ಹೇಳಿಕೊಟ್ಟು ಇವಾಗ ಸೆಲ್ಫ್ ಡಿಫೆನ್ಸ್ ಹೇಗೆ ಕಲಿಬೇಕು ಆ ಲೆವೆಲ್ ಕರ್ಕೊಂಡು ಹೋಗ್ತಾರೆ. ನಿಮಗೇನಾದರೂ ಇದಕ್ಕೆ ನಾಲೆಡ್ಜ್ ಮಾರ್ಷಲ್ ಆರ್ಟ್ಸ್ ಕೇಳಿದ್ದಷ್ಟೇ, ಏನೋ ಪೆಟ್ಟು ಬೀಳತ್ತೆ ಅಂತ ಭಯ ಪಡ್ತಿದ್ದಿದ್ದ. ಬಟ್ ಅದೆಲ್ಲ ಏನಿಲ್ಲ. ಲೈಕ್ ಅವ್ರು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಸಿ ಅವ್ರಿಗೆ ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಬೇಕು. ಮ್ಯಾಮ್, ನಿಮಗೆ ನಿಮ್ಮ ಮಗನಿಗೆ ಏನು ಡಿಫ್ರೆನ್ಸ್ ಅನಿಸ್ತಾ ಇದೆ? ಇಲ್ಲಿಗೆ ಸೇರೋದಕ್ಕಿಂತ ಮುಂಚೆ ಸೇರಿಸಿದ್ರೆ ಅದೇ ಅಟ್ಲೀಸ್ಟ್ ಫಿಸಿಕಲ್ ಆ್ಯಕ್ಟಿವಿಟಿ ನಾನು ಮೇನ್ ಸೇರಿಸಬೇಕು ಅಂದ್ಕೊಂಡಿದ್ದ ರೀಸನ್ನೇ ಔಟ್ ಆಫ್ ಅಕಾಡೆಮಿಕ್ಸ್ ಏನಾದರೂ ಒಂದು ಆ್ಯಕ್ಟಿವಿಟಿ ಇರಲಿ ಅಂತ. ಸೊ ಫಿಸಿಕಲ್ ಆ್ಯಕ್ಟಿವಿಟಿನೂ ಇದೆ, ಜೊತೆಗೆ ಇಲ್ಲಿ ಕಾಂಪಿಟೇಷನ್ ಸ್ಪಿರಿಟು, ಬೇರೆ ಮಕ್ಕಳ ಜೊತೆ ಸೇರೋದು, ಇದೊಂಥರ ಲೈಕ್ ಟೀಮ್ ವರ್ಕ್ ಥರ, ಟೀಮ್ ಬಿಲ್ಡಿಂಗು ಆ ಥರ ಎಲ್ಲ ಕಮ್ಯುನಿಕೇಷನ್ ಆಗಲಿ, ಅಥವಾ ಒಂದು ಧೈರ್ಯವಾಗಿ ಅವನೇ ಇಂಡಿಪೆಂಡೆಂಟಾಗಿ ಮಾಡ್ಕೊಳ್ಳೋದಾಗಲಿ, ಅದು ಆ ಕಾನ್ಫಿಡೆನ್ಸ್ ಅವ್ರಿಗೆ ಕಾಣಿಸುತ್ತೆ. ಸ್ಟಡೀಸ್ ಹೌದು. ಪೇರೆಂಟ್ಸ್ ಬರೀ ಸ್ಟಡೀಸ್ ಹಾಗಾಗಿ ಬೇರೆ ಇಲ್ಲ ಮೇಡಮ್, ಅದು ನನಗೆ 100% ಖುಷಿ ಇದೆ. ಬಿಕಾಸ್ ಬರೀ ಅದೇ ಕಡೆ ಪ್ರೆಷರೈಸ್ ಮಾಡ್ತಾ ಇದ್ದರೆ ಅವರು ವರ್ಕ್
ವರ್ಕೌಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸಪ್ರೇಟ್ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದರೆ ಅದು ಮೆಂಟಲಿನೂ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಇಲ್ಲ ಹೇಳಿದಷ್ಟು ನಮಗೆ ಐಡಿಯಾ ಇಲ್ಲ. ನಿಮಗೆ ಮುಂಚೆ ಆಯ್ತಲ್ಲ ಅಸಂಪ್ಷನ್ ಸೇರಿಸಿದ್ಮೇಲೆ ನಿಮಗೆ ಯಾವ ಥರ ಚೇಂಜ್ ಆಯಿತು? ಇಲ್ಲ, ಈಗ ಆಲ್ರೆಡಿ ಅವ್ರು ಚಿಕ್ಕ ಮಕ್ಕಳಿಂದ ಕರ್ಕೊಂಡು ಹೋಗ್ತಾರೆ. ಸೊ ಟೂರ್ನಮೆಂಟ್ಸ್ ಕರ್ಕೊಂಡು ಹೋಗ್ತಾರೆ, ಗಾರ್ಡ್ಸ್ ಎಲ್ಲ ಇರುತ್ತೆ, ಮತ್ತು ರೂಲ್ಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಇದೆ. ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಬಗ್ಗೆ ಏನು ಹೇಳ್ತೀರಾ? ಖಂಡಿತ ಅವ್ರ ಮಕ್ಕಳನ್ನ ಸೇರಿಸ್ಬೇಕು, ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ. ಫಿಸಿಕಲ್ ಫಿಟ್ನೆಸ್ ಬರುತ್ತೆ. ಯಾರು ಜಿಮ್ ಒಂದೇ ಅಲ್ಲ, ಅಪಾರ್ಟ್ ಫ್ರಮ್ ಜಿಮ್ ಈ ಥರ ಮಾರ್ಷಲ್ ಆರ್ಟ್ಸು ಅದೆಲ್ಲ ಅನದರ್ ವೇ ಆಫ್ ರೆಡ್ಯೂಸಿಂಗ್ ವೇಟ್. Hi, my name is Samrita Sanuji. Basically, I'm from Kolkata. I've shifted in Bangalore and I was looking for a good karate teacher because from the age of 3 years he's learning karate. Okay. So he has done all the national and international experience also. So finally I got Mr. Marathis sir, who is a superb person and he teaches all the kids with care. And there are different techniques, not only karate, he's teaching, he is taking care of good health, exercise, good diet, everything. So overall it's a holistic care activity. He is a good What do you like? Starting of the senior level of the karate. How many years? Say that is from the other like karate classes, like it has all punching bags and everything and mirrors.